ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮುಂಟಾಗಲಿ. 2025 ಇಸುವೆ ಆಗಸ್ಟ್ ತಿಂಗಳು 4ನೇ ತಾರೀಕು ಸೋಮವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೇ ಸ್ತುತಿಸಿ ಕರ್ತನನ್ನು ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಒಳ್ಳೆಯ ಸಮಯಕ್ಕಾಗಿ ದೇವರನ್ನು ನಾವು ಆಮೇಲೆ ಕೃತಜ್ಞತೆಯಿಂದ ಕೊಂಡಾಡೋಣ. ಆತನ ನಾಮವನ್ನು ನಾವು ಸ್ತುತಿಸೋಣ. ಈ ದಿನವೆಲ್ಲ ನಮ್ಮನ್ನು ಅದ್ಭುತಕರವಾಗಿ ಕರ್ತನೆ ನಡೆಸುವುದಕ್ಕಾಗಿ, ಜಯದಿಂದ ನಡೆಸುವುದಕ್ಕಾಗಿ ನಾವು ಕರ್ತನೆ ಸ್ತುತಿಸೋಣ. ಆಮೇನ್. ಕರ್ತನು ನಮ್ಮನ್ನು ಎಬ್ಬಿಸಿದೆ. ನಾವಾಗಿ ತಾನೇ ಇದ್ದುದಲ್ಲ, ಕೃಪೆಯಿಂದಲೇ ಆತ ನಮ್ಮನ್ನು ಎಬ್ಬಿಸಿರುವುದು. ಅದಕ್ಕೆ ಕರೆಗಳ ಮೇಲೆ ಕೆತ್ತಿ ಸ್ತೋತ್ರ ಮಾಡೋಣ. ತನು ಮನದಿಂದ ಆತನ ನಾಮವನ್ನು ಸಂತೋಷದೊಡನೆ ಕೊಂಡಾಡುವ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದದು. ಹೌದು ಪ್ರಿಯರೇ, ಕರ್ತನ ಕರುಣೆಯು ಶಾಶ್ವತವಾದುದು. ಪ್ರೀತಿ, ದಯೆ, ಕನ್ಯೆಗರ ತುಂಬಲ್ಪಟ್ಟ ನಮ್ಮ ಕರ್ತನಿಗೆ, ನಮ್ಮ ತಂದೆಗೆ ಸ್ತೋತ್ರ ಮಾಡ್ರಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. 116ನೇ ಕೀರ್ತನದಲ್ಲಿ 7, 12, 19 ವಾಕ್ಯಗಳು. ನನ್ನ ಮನವೇ, ನಿನ್ನ ವಿಶ್ರಾಂತಿಯ ನೆಲಕ್ಕೆ ತಿರುಗು. ಯೆಹೋವನು ನಿನಗೆ ಮಹೋಪಕಾರವನ್ನು ಮಾಡಿದಾನಲ್ಲ. ಯೆಹೋವನ ಮಹೋಪಕಾರಗಳಕ್ಕಾಗಿ ಬೆದಲೇನು ಕೊಡಲಿ. ಆತನಿಗೆ ಹೊತ್ತ ಕರೆಗಳನ್ನು ಆತನು ಸ್ತೋತ್ರ ಎಲ್ಲ ಜನರ ಮುಂದೆಯೂ ಸಲ್ಲಿಸುವ ಮಹಿಮೆಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಒಳ್ಳೆಯ ಸಮಯದಲ್ಲಿ ಪ್ರಾರ್ಥನೆಯಿಂದ ನಿಮ್ಮ ಮುಖವನ್ನು ಹುಡುಕುತ್ತೇನೆ. ಬೆಳಿಗ್ಗೆ ಜಾವದಲ್ಲಿ ನಮ್ಮ ಪ್ರಾರ್ಥನೆಗಳು ಕೇಳುವಾತನೇ, ನಿಮ್ಮ ಹತ್ರ ಬರ್ತೇನೆ. ನಮ್ಮ ಪ್ರಾರ್ಥನೆಗಳಕ್ಕೆಲ್ಲ ಉತ್ತರವನ್ನು ದಯಪಾಲಿಸು. ಜನರಿಗಾಗಿ ನಾವು ಪ್ರಾರ್ಥಿಸುತ್ತೇನೆ, ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇನೆ, ಪ್ರತಿಯೊಬ್ಬರಿಗಾಗಿಯೂ ಪ್ರಾರ್ಥಿಸುತ್ತೇನೆ ಸ್ವಾಮಿ ದೇವರೇ. ಮರಣದ ನೋವುಗಳಿಂದ ಬಿಡಿಸುವನು ನೀವೇ, ಸಾಲಾಭಾರಗಳನ್ನು ಬಿಡಿಸುವನು ನೀವೇ, ಕಷ್ಟಕಾಲದಲ್ಲಿ ವಿಶೇಷ ಸಹಾಯಕರು ನೀವೇ. ಇವತ್ತೆಲ್ಲ ಕಷ್ಟವು ನೀಗಿ, ಇಕ್ಕಟ್ಟುಗಳು ನೀಗಿ, ಫೈನಾನ್ಷಿಯಲ್ ಕ್ರೈಸಿಸ್ಗಳು ಎಲ್ಲ ನೀಗಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ವಿದೇಶ ರಾಜ್ಯದಲ್ಲಿ ಹೋಗುವುದಕ್ಕಾಗಿರುವ ವಿಸಾ ಸಂಬಂಧವಾಗಿರುವ ವಿಷಯಗಳಕ್ಕಾಗಿ ಕಷ್ಟಪಡುವವರೇ, ಯೇಸುವಿನ ನಾಮದಲ್ಲಿ ಇವತ್ತು ಅದ್ಭುತಕರವಾದ ಬಿಡುಗಡೆ ಕೊಡು. ಅದೇ ಪ್ರಕಾರವಾಗಿ ಈ ಎಕ್ಸಾಮ್ ಪಾಸ್ ಆಗಾದಿರುವ ಮೂಲಕವಾಗಿ ಕೆಲವು ಕಡೆ ಹೋಗಬೇಕು ಸಾಧ್ಯವಾಗದಿರುವ ವ್ಯಕ್ತಿಗಳಿಗೂ ಎಕ್ಸಾಮ್ ಪಾಸ್ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ರೋಗದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇನ್ ಆಮೇನ್. ಬ್ಲಡ್ ಸಂಬಂಧವಾಗಿರುವ ರೋಗಗಳು, ನರೆ ಸಂಬಂಧವಾಗಿರುವ ರೋಗಗಳು ಸೌಖ್ಯವಾಗಲಿ. ಹಾರ್ಟ್ ಡಿಸೀಸ್ಗಳು ಸೌಖ್ಯವಾಗಲಿ. ಸ್ಟ್ರೋಕ್ ಬಂದು ಬೆಳಗಿನವಾಗಿರುವ ಶರೀರವು ಬೆಲ ಹೊಂದುವಂತೆ ಪ್ರಾರ್ಥನೆ ಮಾಡ್ತೇನೆ. ಕೈಗಾಲಿಗಳಿಗೆ ಬೆಲಹೀನವಾಗಿರುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಇವತ್ತು ಪೂರ್ಣ ಬಿಡುಗಡೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ವಿಧವಾದ ರೋಗಗಳಿಂದ ನೆರಳಾಡಿ ಕಣ್ಣೀರಲ್ಲಿ ಇರುವವರೆಗೂ ಪೂರ್ಣ ಬಿಡುಗಡೆಯು ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಕರ್ತನ ಮಹಿಮೆಯು ತೋರಿ ಬರುವುದಕ್ಕಾಗಿ ಸ್ತೋತ್ರ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವೆಗಳೆಲ್ಲ ಆಶೀರ್ವಾದವಾಗಲಿ. ಸೇವಕರ ಕುಟುಂಬಗಳು ಆಶೀರ್ವಾದವಾಗಲಿ. ಅವರು ದೇವರೇ ನಿಮ್ಮನ್ನು ಸೇವಿಸುವವರನ್ನು ನೀ ಬಲವಾಗಿ ಉಪಯೋಗ ಮಾಡು ಸ್ವಾಮಿ.
ದೊಡ್ಡ ಒಂದು ಉಜ್ಜೀವನಕ್ಕಾಗಿಯೂ ಪ್ರಾರ್ಥನೆ ಮಾಡ್ತೇನೆ. ಉಜ್ಜೀವನವನ್ನು ಕಳಿಸುವನು ನೀವೇ ಸ್ವಾಮಿ. ಉಜ್ಜೀವನ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ. ಕರ್ತಾವೇ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತನು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9:30 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ನೀವೆಲ್ಲವരും ಪಾಲ್ಗೊಳ್ಳಬೇಕು. ಅದು ನಿಮಗೆ ಬಹಳವಾದ ಆಶೀರ್ವಾದಕ್ಕೆ ಕಾರಣವಾಗುತ್ತೆ. ಗಾಡ್ ಬ್ಲೆಸ್ ಯು. ಇವತ್ತು ಚಿಂತಕ್ಕಾಗಿ ಜ್ಞಾನೋಕ್ತಿಗಳು 19ನೇ ಅಧಿಕಾರ 2ನೇ ವಾಕ್ಯ. ತಿಳಿವಳಿಕೆ ಇಲ್ಲದ ಕೋರುವುದು ಆಯುಕ್ತ. ಆಮೇನ್. ನಡುಗುವ ಕಾಲು ದಾರಿ ತಪ್ಪಿಸುವುದು. ಆಮೇನ್. ಪ್ರಿಯರೇ, ಈ ದೇವರ ಜ್ಞಾನವು ಈ ಲೋಕದಲ್ಲಿ ಜೀವನ ಮಾಡಕ್ಕಾಗಿ ಬಹಳ ಅವಶ್ಯಕತೆ ಇರುವುದಾಗಿದ್ದಾರೆ. ದೇವರ ಜ್ಞಾನವನ್ನು ಉಪಯೋಗ ಮಾಡಾದೆ ಸ್ವಂತ ಜ್ಞಾನದಲ್ಲಿ ಆಮೇನ್ ಜೀವನವನ್ನು ನಡೆಸುವವರು ಸೋತು ಹೋಗುತ್ತಾರೆ. ದೇವರ ಜ್ಞಾನವು ಕಡಿಮೆ ಇದ್ದರೆ ಅದು ಹೇರಾಳವಾಗಿ ಕೊಡುವನ ಆಗಿದ್ದಾರೆ ದೇವರು. ಆ ದೇವರ ಹತ್ರ ನಾವು ಕೇಳಿ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಯಾವುದಾದರೊಂದು ವಿಷಯ ನಮ್ಮ ಮುಂದೆ ಬರುವಾಗ ಬೇಗದಲ್ಲಿ ಅದು ಮಾಡಿಬಿಟ್ರೆ ನಮ್ಮ ಕಾಲುಗಳು ಜಾರುತ್ತದೆ. ನಾವು ಅದು ದೇವರ ಸಮೂಹದಲ್ಲಿ ತಗೊಂಡು ಹೋಗಿ ಅದು ಪ್ರಾರ್ಥನೆಗಾಗಿ ಇಟ್ಟು ಅದರ ಉತ್ತರಕ್ಕಾಗಿ ನಾವು ದೀರ್ಘಶಾಂತಿಯಿಂದ ಕ್ಷಮೆಯಿಂದ ವೇಟ್ ಮಾಡಿ ದೇವರು ಆ ವಿಷಯದ ಮೇಲೆ ಮಾತಾಡಿದ ಮೇಲೆ ಬೇಕು ಆ ಕಾರ್ಯವನ್ನು ನೆರವೇರಿಸುವುದಕ್ಕೆ. ಇಲ್ಲ ಅಂದರೆ ಕೆಲವುದು ನಾವು ಮಾಡೋಕ್ಕಾಗಲ್ಲ, ಕೆಲವುದು ಮಾಡಿದರೆ ತಪ್ಪಾಗುತ್ತೆ, ಕೆಲವು ನಾವು ಮಾಡಲ್ಲ, ಮಾತು ಮಾತ್ರ ಇರ್ತಾರೆ. ಈ ರೀತಿಯಲ್ಲಿ ದೇವರ ಭರವಸೆ ಇಲ್ಲದ ಮಾಡುವ ಮಾತುಗಳು ಕೆಲಸಗಳು ಎಲ್ಲ ಸೋತು ಹೋಗುತ್ತದೆ. ಆಮೇಲೆ ಕರ್ತನು ಈ ದಿನಗಳಲ್ಲಿ ನಮ್ಮ ಹತ್ರ ಹೇಳುವುದು ಆಮೇಲೆ ದೇವರ ಜ್ಞಾನವು ಅದು ಪರಿಜ್ಞಾನ, ದೇವರ ಜ್ಞಾನವು ತಿಳುವಳಿಕೆ, ದೇವರ ತಿಳುವಳಿಕೆ ಅದು ದೇವರ ಮಕ್ಕಳಿಗೆ ಧಾರಾಳ ಬೇಕು. ಆಮೇಲೆ ಅಜ್ಞಾನದಿಂದ ಮಾಡುವ ಕಾರ್ಯಗಳು ಹಲವಾರು ನಮ್ಮನ್ನು ಆಮೇಲೆ ದಾರಿ ತಪ್ಪಿಸುವುದು ಮಾತ್ರವಲ್ಲ, ಪಾಪ ಮಾಡಿಸುವುದು ಕೂಡ ಆಗಿರುತ್ತದೆ. ಆದ್ದರಿಂದ ಪ್ರಿಯರೇ, ದೇವರ ಜ್ಞಾನವನ್ನು ನಾವು ಈ ದಿನಗಳಲ್ಲಿ ಪಡೆದುಕೊಳ್ಳಬೇಕು. ಆಮೇಲೆ ಅದಕ್ಕೆ ಹೇರಾಳವಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವುದು ಮಾತ್ರವಲ್ಲ, ದೇವರ ವಾಕ್ಯ ಧ್ಯಾನ ಮಾಡುವುದರಲ್ಲಿಯೂ ಓದುವುದರಲ್ಲಿಯೂ ಕೇಳುವುದರಲ್ಲಿಯೂ ನಾವು ನಿರತರಾಗಿ ಇರಬೇಕು. ಹಾಗೆ ದೇವರ ವಾಕ್ಯ ನಮ್ಮ ಒಳಗಡೆ ಬರುವಾಗ ತಕ್ಕ ಸಮಯಗಳಲ್ಲಿ ಅದು ನಮಗೆ ಬೆಳಕಾಗಿ ದಾರಿ ತೋರಿಸುವುದಾಗಿದ್ದಾರೆ. ಅಂದರೆ ಪರಿಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡೋಣ. ದೇವರು ಆಮೇಲೆ ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ದೇವರ ಜ್ಞಾನದಿಂದಲೂ ಆಮೇಲೆ ಆತನ ಆಮೇಲೆ ಆ ತಿಳುವಳಿಕೆಯಿಂದಲೂ ದೇವರು ನಮ್ಮನ್ನು ತುಂಬಿಸಲಿ, ಬಲಪಡಿಸಲಿ. ದೇವರಿಗೂ ಮಹಿಮೆ ಉಂಟಾಗಲಿ. ನಾವು ಆಕಾಶದಲ್ಲಿ ಇರುವ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರ ತೀರದಲ್ಲಿ ಇರುವ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. ಆಮೇಲೆ ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್.
We are permanently blessed and highly favored. May God bless you.